ಲಕ್ಷ್ಮಿ ಅವರೇ, ಇವರು ನನಗೆ ಬಾಲ್ಯದಿಂದ ಗೊತ್ತಿರೋ ವೈದ್ಯರು. ಲಕ್ಷ್ಮಿಯವರು ನಿಮ್ಮ ಹತ್ರ ಚಿಕಿತ್ಸೆ ತಗೋತಾ ಇದ್ದಾರೆ ಅಂತ ಗೊತ್ತಾಯಿತು. ಅವ್ರಿಗೆ ಒಳ್ಳೆ ಚಿಕಿತ್ಸೆ ಕೊಟ್ಟು ಮೊದಲಿನ ಥರ ಮಾಡಬೇಕು ಅಂತ ಕೇಳ್ಕೊತೀನಿ. ಶರತ್, ಅದು ನನ್ನ ಡ್ಯೂಟಿ ಅಲ್ವಾ? ನೀವು ಹೇಳದೇ ಇದ್ರೂ ನಾನು ಅದನ್ನೇ ಮಾಡೋದು. ಡಾಕ್ಟರ್, ನಮ್ಮ ಲಕ್ಷ್ಮಿಗೆ ವಾಸಿ ಆಗತ್ತಲ್ವಾ? ಇದನ್ನ ಶರತ್ ಫ್ರೆಂಡಾಗಿ ಹೇಳಲ್ಲ ಅಥವಾ ಒಬ್ಬ ಡಾಕ್ಟ್ರಾಗಿ ಹೇಳಲ್ಲ? ಡಾಕ್ಟ್ರೇ, ಸತ್ಯ ಏನಿದೆಯೋ ಅದನ್ನೇ ಹೇಳಿ. ಲಕ್ಷ್ಮಿ ಅವರೇ, ಸಾಮಾನ್ಯವಾಗಿ ಈ ಕಾಯಿಲೆನ ಸ್ಟೇಜ್ 1 ಸ್ಟೇಜ್ 2ನಲ್ಲಿದ್ದಾಗ ಸುಲಭವಾಗಿ ಗುಣಪಡಿಸ್ಬೋದು. ಅದರಲ್ಲೂ 30% ಅದೃಷ್ಟವಂತರು ಮಾತ್ರ ಬದುಕ್ತಾರೆ. ಆದರೆ ಲಕ್ಷ್ಮಿ ಅವ್ರ ಕ್ಯಾನ್ಸರ್ ಸ್ಟೇಜ್ ಮಿತಿ ಮೀರಿಬಿಟ್ಟಿದೆ. ಮ್ಯಾಕ್ಸಿಮಮ್ 6 ರಿಂದ 10 ತಿಂಗಳು ಲಕ್ಷ್ಮಿ ಅವರೇ, ಇದ್ರ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡಬೇಡಿ. ಇರೋಷ್ಟು ದಿನ ನೆಮ್ಮದಿಯಾಗಿರಿ. ಸರಿಯಾದ ಟೈಮ್ಗೆ ಮಾತ್ರೆ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ಮಾಡಿ. ಒಂದು ದಿನ ಹೆಚ್ಚು ಸಿಕ್ಕಿದ್ರು ಅದು ವರಾನೇ ಅಲ್ವಾ? ಮೀನಾಕ್ಷಿ, ಡಾಕ್ಯುಮೆಂಟ್ಸ್ ಎಲ್ಲ ತಂದಿದೀಯಾ? ಯಾವ ಡಾಕ್ಯುಮೆಂಟ್ಸ್? ಅಲ್ಲ ಲಕ್ಷ್ಮಿ, ನಾವು ಮಾಡೋಕ್ ಬಂದಿರೋದೇನು, ನೀನು ಹೇಳ್ತಿರೋದೇನು? ನಾನು ಕೇಳ್ತಾ ಇರೋದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ತಂದಿದೀಯಾ ಅಂತ. ಮೇಡಮ್, ರಿಲ್ಯಾಕ್ಸ್ ಮಾಡಿ. ಕೆಲವೊಮ್ಮೆ ಆಘಾತದ ಸುದ್ದಿ ಕೇಳಿದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಪೇಷಂಟ್ ಗೊತ್ತಾಗಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನ ಸ್ಥಿತಿ ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಸಮಾಧಾನ ಆಗಿರಿ. ಡಾಕ್ಟರ್, ನಾನು ಚೆನ್ನಾಗೇ ಇದ್ದೀನಿ. ಶಾಕ್ನಿಂದ ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರಾ? ಖಂಡಿತ ಇಲ್ಲ. ಮೀನಾಕ್ಷಿ, ಆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ತಂದಿದೀಯಾ? ತಂದಿದ್ದೀನಿ. ಏನಿವಾಗ? ನಮಗ್ ನಿನ್ನ ಆರೋಗ್ಯ ಚಿಂತೆ ಆದ್ರೆ ನಿನಗ ಲ್ಯಾಂಡ್ ಚಿಂತೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೆ, ಸರಿಯಾಗಿ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಡಾಕ್ಟರ್ ಹೇಳಿದ್ದನ್ನ ನೀನು ಕೇಳಿಸ್ಕೊಂಡೆ ತಾನೆ? ನನ್ನ ಹತ್ರ ಇರೋದು 6 ರಿಂದ 10 ತಿಂಗಳು ಟೈಮ್ ಅಷ್ಟೇ. ಅಷ್ಟರಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋದಿದೆ. ಮೊದಲು ಹೋಗಿ ಆ ಲ್ಯಾಂಡ್ ಡೀಲರ್ ಹತ್ರ ಮಾತಾಡಿ ಸಮಸ್ಯೆನ ಬಗೆಹರಿಸ್ಬೇಕು. ನಮ್ಗಿವಾಗ ಇಂಪಾರ್ಟೆಂಟ್ ಲ್ಯಾಂಡ್ ಪ್ರಾಬ್ಲಮ್ ಅಲ್ಲ, ಅರ್ಥ ಮಾಡ್ಕೊಳ್ಳೆ. ನನಗೆ ನನ್ನ ಆರೋಗ್ಯಕ್ಕಿಂತ ಮಾಡಬೇಕಾಗಿರೋ ಕೆಲಸಗಳೇ ನನಗೆ ಇಂಪಾರ್ಟೆಂಟ್. ಲಕ್ಷ್ಮಿ, ಅಲ್ಲ ಲಕ್ಷ್ಮಿ ಅವರೇ, ಇನ್ನೂ ಕೆಲವು ಇಂಪಾರ್ಟೆಂಟ್ ವಿಷಯಗಳು ನಾನು ಹೇಳೋದಿದೆ, ಅದನ್ನೆಲ್ಲ ಹೇಳಲೇ ಇಲ್ಲ. ಸಾರಿ ಡಾಕ್ಟರ್, ಇವೆಲ್ಲ ನನಗೆ ಗೊತ್ತಿರೋ ವಿಷಯನೇ. ಈಗ ನನಗೆ ಒಂದೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್. ಕೇಳಿದ್ದನ್ನೇ ಕೇಳ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಮಾಡಬೇಕಾಗಿರೋ ಕೆಲಸ ಮಾಡೋದು ಒಳ್ಳೇದಲ್ವಾ? ಲೇ ಲಕ್ಷ್ಮಿ, ನೀನ್ ಏನ್ ಮಾಡ್ತಿದ್ಯಾ ಅನ್ನೋ ಕಲ್ಪನೆ ಏನಾದ್ರೂ ಇದೆಯಾ ನಿನ್ಗೆ? ಎಲ್ಲ ಕಲ್ಪನೆನೂ ಚೆನ್ನಾಗೇ ಇದೆ. ಕ್ಷಮಿಸಿ ಡಾಕ್ಟರ್, ನಾನು ಇಲ್ಲಿ ಬಂದಿರೋದು ಇವರಿಬ್ಬರು ಒತ್ತಾಯದಿಂದಾನೆ. ಅದರಲ್ಲೂ ಶರತ್ ಅವ್ರು ತುಂಬ ಒತ್ತಾಯ ಮಾಡಿದರು. ಈಗ ನಾನು ಅರ್ಜೆಂಟಾಗಿ ಹೋಗಬೇಕು. ಲಕ್ಷ್ಮಿ, ಯಾಕೋ ನಿಂದು ಅತಿ ಆಯ್ತು ನೋಡೆ. ನಿನಗೆ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರ್ಬೋದು, ಆದ್ರೆ ನಮಗಿದೆ. ನನಗೆ ನೀನು ಇಂಪಾರ್ಟೆಂಟ್ ಕಣೆ. ಮೀನಾಕ್ಷಿ, ಟ್ರೀಟ್ಮೆಂಟ್ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಈಗ ಅರ್ಜೆಂಟ್ ಇರೋ ಕೆಲಸ ಅಂದರೆ ನೇರವಾಗಿ ಹೋಗಿ ಆ ಲ್ಯಾಂಡ್ ಡೀಲರ್ನ ಭೇಟಿ ಆಗೋದು. ರಾಘವ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ವೇನೆ? ಈ ಪ್ರಾಬ್ಲಮ್ ಒಂದು ಸಾಲ್ವ್ ಆದರೆ ಎಲ್ಲ ಸರಿ ಹೋಗುತ್ತೆ. ಲೇ, ಅವನು ಕೋಟಿ ಕೋಟಿನಿಗೂ ಮೋಸ್ಗಾರ ಕಣೆ, ಲ್ಯಾಂಡ್ ಮಾಫಿಯಾ ಡೀಲರ್. ಯಾರಾದ್ರೇನು, ಅವನು ಒಬ್ಬ ಮನುಷ್ಯ ತಾನೆ. ಲಕ್ಷ್ಮಿ, ಅವನಂತಿಂತ ಮನುಷ್ಯ ಅಲ್ಲ. ರಾಘವ್ನ ಏಮಾರ್ಸಿ ಹೊರಗೆ ದಬ್ಬಿದ್ದಾನೆ. ಇನ್ನಂತದ್ರಲ್ಲಿ ನೀನ್ ಹೋದ್ರೆ ಏನೇ ಮಾಡಕ್ಕಾಗತ್ತೆ? ಅರ್ಥ ಮಾಡ್ಕೋ ಲಕ್ಷ್ಮಿ, ಅವನ್ ಸುತ್ತಮುತ್ತ ರೌಡಿಗಳು, ಕೊಲೆಗಾರರು ಗ್ಯಾಂಗೇ ಇದೆ.
ಅವ್ನು ತುಂಬಾ ಡೇಂಜರ್ ಕಣೆ.